ಬಹಳ ಜನರ ಪರಿಶ್ರಮದ ಪರವಾಗಿ ಸಂಜೀವಿನಿ ಆಸ್ಪತ್ರೆ ನಿರ್ಮಾಣವಾಗಿದೆ. ಅದರಲ್ಲಿ ಅವ್ಯವಹಾರ ನಡೆಯಲು ಅಥವಾ ಹಣ ದುರುಪಯೋಗ ಮಾಡಲು ಎಂದಿಗೂ ಬಿಡುವುದಿಲ್ಲ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಹೇಳಿದ್ದಾರೆ. ನಗರದಲ್ಲಿ ಇಂದು ಈ ಬಗ್ಗೆ ಸುದ್ದಿಗಾರರೊಂದಿಗೆ ಮಾತನಾಡಿ, ಡಾಕ್ಟರ್ ಮುನಿವೆಂಕಟೇಗೌಡ, ಮಾಜಿ ಶಾಸಕ ದಿವಂಗತ ಎಚ್.ಎಸ್. ಪ್ರಕಾಶ್ ಸೇರಿ ಹಲವರು ಶ್ರಮವಹಿಸಿ ಪರಿಣಾಮ ಶೂನ್ಯ ಹಂತದಲ್ಲಿದ್ದ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಂತಿದೆ. ಪ್ರಸ್ತುತ ಕೋಟ್ಯಂತರ ರೂಪಾಯಿಗಳ ಆಸ್ತಿ ಹಾಗೂ 36 ಲಕ್ಷಕ್ಕೂ ಅಧಿಕ ಹಣ ಕೇವಲ ಬಾಡಿಗೆಯಿಂದ ಬರ್ತದೆ. ಇಂತಹ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ನಾನು ಸಂಸ್ಥೆಯಿಂದ 1 ರೂಪಾಯಿ ಹಣವು ದುರುಪಯೋಗವಾಗಲು ಬಿಡುವುದಿಲ್ಲ. ಜೊತೆಗೆ ತಾನು ಶಾಸಕನಾದ ಮೇಲೆ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಮಾಡಿದ್ದ ಸಾಕಷ್ಟು ಸಾಲವನ್ನ ತೀರಿಸಲಾಗಿದೆ. ಜೊತೆಗೆ ಆಯುರ್ವೇದ ಆಸ್ಪತ್ರೆ ನಿರ್ಮಾಣಕ್ಕೆ ಈಗಾಗಲೇ ಕೃಷ್ಣಾನಗರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 18,000 ಅಡಿ ಜಾಗವನ್ನ ಪಡೆಯಲಾಗಿದೆ ಎಂದರು. ಜೊತೆಗೆ ಎಚ್ಡಿಸಿಸಿ ಬ್ಯಾಂಕ್ನಲ್ಲಿ 5.5 ಕೋಟಿ ಹಣವನ್ನ ಎಫ್ಡಿ ಇಡಲಾಗಿದ್ದು, ಸಂಜೀವಿನಿ ಸಹಕಾರಿ ಆಸ್ಪತ್ರೆಯಲ್ಲಿರುವ 15 ಜನ ನಿರ್ದೇಶಕರ ಪೈಕಿ 2 ಅಸಮಾಧಾನಿತರು ಅಧ್ಯಕ್ಷರು ಗಾದಿಗೆ ಪೈಪೋಟಿ ನಡೆಸಿದ ಹಿನ್ನೆಲೆಯಲ್ಲಿ ಕೆಲ ನಿರ್ದೇಶಕರ ನಡುವೆಯೇ ಮನಸ್ತಾಪವನ್ನ ಉಲ್ಬಣಗೊಂಡಿದೆ. ಮುಂದಿನ ದಿನಗಳಲ್ಲಿ ಅದನ್ನ ಸರಿಪಡಿಸಲಾಗುವುದು ಎಂದ ಅವರು, ತಮ್ಮ ತಂದೆಯವರ ಕಾಲದಿಂದಲೂ ಸಾರ್ವಜನಿಕ ಸೇವೆಯಲ್ಲಿ ಸಂತೆ ಹಣ ದುರುಪಯೋಗವಾಗಲು ಬಿಟ್ಟಿಲ್ಲ, ಮುಂದೆಯೂ ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ಬಗ್ಗೆ ಅತಿ ಶೀಘ್ರವಾಗಿ ಷೇರುದಾರರ ಸಭೆ ನಡೆಸಿ ಚರ್ಚೆ ನಡೆಸಲಾಗುವುದು. ಯಾವುದೇ ಷೇರುದಾರರಿಗೆ ವ್ಯವಹಾರದ ಬಗ್ಗೆ ಅನುಮಾನ ಬೇಡ. ಮುಂದಿನ ದಿನಗಳಲ್ಲಿ ಷೇರುದಾರರ ಸಹಕಾರದೊಂದಿಗೆ ಸಂಸ್ಥೆಯನ್ನ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಎಂದ ಅವರು, ಯಾರು ಕಿಡಿಗೇಡಿಗಳು ಬಂದು ನಮ್ಮ ಸಂಸ್ಥೆಯನ್ನ ಹಾಳು ಮಾಡಲು ಬಿಡುವುದಿಲ್ಲ ಎಂದರು. ಈಗ 5.5 ಕೋಟಿ ಎಫ್.ಡಿ ಇಟ್ಟಿದ್ದೀವಿ ಅಂದರೆ ತಾವೇ ನೋಡಬೇಕಲ್ಲ, ಸಂಸ್ಥೆಯಲ್ಲಿ ಏನೇನಾಗಿದೆ ಏನೇನಾಗಿಲ್ಲ ಅಂತ. ಸಂಪೂರ್ಣವಾಗಿ ನಾವು ಹಿಂದಿನಿಂದಲೂ ಕೂಡ ನಾನು ಶಾಸಕರಾಗಿದ್ದರಿಂದ ಹಿಂದಿನಿಂದಲೂ ಕೂಡ ಆಸ್ಪತ್ರೆ ಬಗ್ಗೆ ಕಾಳಜಿ ಇಟ್ಕೊಂಡು ನಮ್ಮ ತಂದೆ ಕಟ್ಟಿರೋಂಥ ಬೇರೆ ಹಿರಿಯರು ಕಟ್ಟಿರೋಂಥ ಸಂಸ್ಥೆನ ನಾವು ಬೆಳೆಸಬೇಕು ಅಂತ ನಾವು ಆಸಕ್ತಿಯಿಂದ ನಾನು ಇವತ್ತು ಶಾಸಕನಾದ ಮೇಲೂ ಕೂಡ ನಾವು ಕೆಲಸನ ಮಾಡ್ತಾಯಿದ್ದೀವಿ. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಯಾವತ್ತೂ ಕೂಡ ಮಾಡಿಲ್ಲ, ಮಾಡೋದು.